ಬದಲಾಗಬೇಕು ಮತ್ತೊಂದು ಬದಲಾಗಬೇಕು ಎಲ್ಲವೂ ಕೂಡ. ಆದರೆ ಡಿ ಕೆ ಶಿವಕುಮಾರ್ಗೆ ಆರಂಭದಲ್ಲಿ ಇದ್ದದ್ದೇನಪ್ಪ ಅಂತಂದರೆ, ಈಗ ಮುಖ್ಯಮಂತ್ರಿ ಆದರೆ ಅಂದರೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆದರೆ ಮುಂದಿನ 5 ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಅಂತ ಅದನ್ನೇ ಗಮನದಲ್ಲಿಟ್ಟುಕೊಂಡು ಅವ್ರು ಹೇಳಿರುವಂಥದ್ದು. KPCC ಕಾಳಗ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ನಾನೇ ಇರ್ತೀನಿ, OPC ಮಾಡಿಸ್ಕೊಡ್ತೀನಿ ನಾನು ಅನ್ನೋಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು KPCC ಕುರ್ಚಿ ಕಾಳಗಕ್ಕೆ ಒಂದೇ ಹೊಡೆತ ಕೊಟ್ಟ DKC ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಸಿದ್ದರಾಮಯ್ಯ ಬಣ. ಹೈಕಮಾಂಡ್ ವಾರ್ನಿಂಗ್ ಮಧ್ಯೆ DKC ಮತ್ತಷ್ಟು ಬಲಾಢ್ಯರಾದರು. ದೆಹಲಿ ಚುನಾವಣೆ ವೇಳೆ ಹೈಕಮಾಂಡ್ಗೆ DKC ಒಂದು ಸೂತ್ರವನ್ನು ಕೊಟ್ಟಿದ್ದಾರಂತೆ. DKC ಮಾತಿನಿಂದ ಹೈಕಮಾಂಡ್ಗೆ ಶೇಕ್ ಆಗಿದೆ. KPCC ಅಧ್ಯಕ್ಷ ಸ್ಥಾನ ಬಿಡ್ತೇನೆ, CM ಮಾಡಿ ಅಂದ್ರಂತೆ. DK ಅದನ್ನೇ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು. ನೀವು KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ, CM ಮಾಡಬೇಕು ಅಂತ ಹೇಳ್ತಾರೆ. ರಾಜಣ್ಣ, ಸತೀಶ್, ಪರಮೇಶ್ವರ್ಗೆ ಖರ್ಗೆ ನೇರವಾದ ವಾರ್ನಿಂಗ್ ಕೊಟ್ಟರು. ಈಗ ಅವರನ್ನು ಅಧ್ಯಕ್ಷ ಸ್ಥಾನದ ತೆಗಿತೀನಿ, ಆದರೆ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಿದ್ರೆ ಏನು ಮಾಡ್ತೀನಿ, ಒಗ್ಗೂಡಿ ಕೆಲಸ ಮಾಡಿ ಮುಂದಿನದು ನಮಗೆ ಬಿಡಿ ಅಂತ ಖರ್ಗೆ ಅವರು ಹೇಳಿದ್ರಂತೆ. ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆದ ಸಿದ್ದರಾಮಯ್ಯ ಬಣ ನಾಯಕರು. ಹೀಗಾಗಿ ಸೈಲೆಂಟ್ ಆಗಿದ್ದ DK ಶಿವಕುಮಾರ್ ಇದೀಗ ಓಪನ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನೇ 10-15 ವರ್ಷ ರಾಜಕಾರಣದಲ್ಲಿ ಇರ್ತೇನೆ ಅಂತ ಬಾಂಬ್ ಹಾಕಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬಳಿಕ ಸೈಲೆಂಟ್ ಸಿದ್ದು ಟೀಮ್ ಇದೀಗ ಸೈಲೆಂಟ್ ಆಗಿದೆ. ಸದ್ಯ ಯಾವುದೇ ನಿರ್ಧಾರ ಕೈಗೊಳ್ಳದ ಸ್ಥಿತಿಯಲ್ಲಿ ಸಿಲುಕಿದೆ AICC. ಎಲ್ಲ ರಾಜ್ಯದ PCC ಅಧ್ಯಕ್ಷರ ಬದಲಾವಣೆ ಮಾಡಲು ತಯಾರಿ ಆಗ್ತಾ ಇದೆ. ಆದರೆ ಕರ್ನಾಟಕ PCC ಅಧ್ಯಕ್ಷರ ಬದಲಾವಣೆಗೆ ಒಂದು ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಒಂದು ವೇಳೆ ತಿಳ್ಕೊಳ್ಳಿ, KPCC ಅಧ್ಯಕ್ಷರ ಬದಲಾವಣೆ ಆದರೆ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗುತ್ತೆ ಅನ್ನೋದೇ ಇದರ ಸ್ಪಷ್ಟ ಸಂದೇಶ. ಬದಲಾಗಬೇಕು ಮತ್ತೊಂದು ಬದಲಾಗಬೇಕು ಎಲ್ಲವೂ ಕೂಡ. ಆದರೆ DK ಶಿವಕುಮಾರ್ಗೆ ಆರಂಭದಲ್ಲಿ ಇದ್ದದ್ದೇನಪ್ಪ ಅಂತಂದರೆ, ಈಗ ಮುಖ್ಯಮಂತ್ರಿ ಆದರೆ ಅಂದರೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆದರೆ ಮುಂದಿನ 5 ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಅಂತ ಅದನ್ನೇ ಗಮನದಲ್ಲಿಟ್ಟುಕೊಂಡು ಅವ್ರು ಹೇಳಿರುವಂಥದ್ದು. KPCC ಕಾಳಗ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ನಾನೇ ಇರ್ತೀನಿ, OPC ಮಾಡಿಸ್ಕೊಡ್ತೀನಿ ನಾನು ಅನ್ನೋಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು KPCC ಕುರ್ಚಿ ಕಾಳಗಕ್ಕೆ ಒಂದೇ ಹೊಡೆತ ಕೊಟ್ಟ DKC ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಸಿದ್ದರಾಮಯ್ಯ ಬಣ. ಹೈಕಮಾಂಡ್ ವಾರ್ನಿಂಗ್ ಮಧ್ಯೆ DKC ಮತ್ತಷ್ಟು ಬಲಾಢ್ಯರಾದರು. ದೆಹಲಿ ಚುನಾವಣೆ ವೇಳೆ ಹೈಕಮಾಂಡ್ಗೆ DKC ಒಂದು ಸೂತ್ರವನ್ನು ಕೊಟ್ಟಿದ್ದಾರಂತೆ. DKC ಮಾತಿನಿಂದ ಹೈಕಮಾಂಡ್ಗೆ ಶೇಕ್ ಆಗಿದೆ. KPCC ಅಧ್ಯಕ್ಷ ಸ್ಥಾನ ಬಿಡ್ತೇನೆ, CM ಮಾಡಿ ಅಂದ್ರಂತೆ. DK ಅದನ್ನೇ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು. ನೀವು KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ, CM ಮಾಡಬೇಕು ಅಂತ ಹೇಳ್ತಾರೆ. ರಾಜಣ್ಣ, ಸತೀಶ್, ಪರಮೇಶ್ವರ್ಗೆ ಖರ್ಗೆ ನೇರವಾದ ವಾರ್ನಿಂಗ್ ಕೊಟ್ಟರು. ಈಗ ಅವರನ್ನು ಅಧ್ಯಕ್ಷ ಸ್ಥಾನದ ತೆಗಿತೀನಿ, ಆದರೆ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಿದ್ರೆ ಏನು ಮಾಡ್ತೀನಿ, ಒಗ್ಗೂಡಿ ಕೆಲಸ ಮಾಡಿ ಮುಂದಿನದು ನಮಗೆ ಬಿಡಿ ಅಂತ ಖರ್ಗೆ ಅವರು ಹೇಳಿದ್ರಂತೆ. ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆದ ಸಿದ್ದರಾಮಯ್ಯ ಬಣ ನಾಯಕರು. ಹೀಗಾಗಿ ಸೈಲೆಂಟ್ ಆಗಿದ್ದ DK ಶಿವಕುಮಾರ್ ಇದೀಗ ಓಪನ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನೇ 10-15 ವರ್ಷ ರಾಜಕಾರಣದಲ್ಲಿ ಇರ್ತೇನೆ ಅಂತ ಬಾಂಬ್ ಹಾಕಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬಳಿಕ ಸೈಲೆಂಟ್ ಸಿದ್ದು ಟೀಮ್ ಇದೀಗ ಸೈಲೆಂಟ್ ಆಗಿದೆ. ಸದ್ಯ ಯಾವುದೇ ನಿರ್ಧಾರ ಕೈಗೊಳ್ಳದ ಸ್ಥಿತಿಯಲ್ಲಿ ಸಿಲುಕಿದೆ AICC. ಎಲ್ಲ ರಾಜ್ಯದ PCC ಅಧ್ಯಕ್ಷರ ಬದಲಾವಣೆ ಮಾಡಲು ತಯಾರಿ ಆಗ್ತಾ ಇದೆ. ಆದರೆ ಕರ್ನಾಟಕ PCC ಅಧ್ಯಕ್ಷರ ಬದಲಾವಣೆಗೆ ಒಂದು ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಒಂದು ವೇಳೆ ತಿಳ್ಕೊಳ್ಳಿ, KPCC ಅಧ್ಯಕ್ಷರ ಬದಲಾವಣೆ ಆದರೆ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗುತ್ತೆ ಅನ್ನೋದೇ ಇದರ ಸ್ಪಷ್ಟ ಸಂದೇಶ. ಬದಲಾಗಬೇಕು ಮತ್ತೊಂದು ಬದಲಾಗಬೇಕು ಎಲ್ಲವೂ ಕೂಡ. ಆದರೆ DK ಶಿವಕುಮಾರ್ಗೆ ಆರಂಭದಲ್ಲಿ ಇದ್ದದ್ದೇನಪ್ಪ ಅಂತಂದರೆ, ಈಗ ಮುಖ್ಯಮಂತ್ರಿ ಆದರೆ ಅಂದರೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆದರೆ ಮುಂದಿನ 5 ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಅಂತ ಅದನ್ನೇ ಗಮನದಲ್ಲಿಟ್ಟುಕೊಂಡು ಅವ್ರು ಹೇಳಿರುವಂಥದ್ದು. KPCC ಕಾಳಗ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ನಾನೇ ಇರ್ತೀನಿ, OPC ಮಾಡಿಸ್ಕೊಡ್ತೀನಿ ನಾನು ಅನ್ನೋಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು KPCC ಕುರ್ಚಿ ಕಾಳಗಕ್ಕೆ ಒಂದೇ ಹೊಡೆತ ಕೊಟ್ಟ DKC ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಸಿದ್ದರಾಮಯ್ಯ ಬಣ. ಹೈಕಮಾಂಡ್ ವಾರ್ನಿಂಗ್ ಮಧ್ಯೆ DKC ಮತ್ತಷ್ಟು ಬಲಾಢ್ಯರಾದರು. ದೆಹಲಿ ಚುನಾವಣೆ ವೇಳೆ ಹೈಕಮಾಂಡ್ಗೆ DKC ಒಂದು ಸೂತ್ರವನ್ನು ಕೊಟ್ಟಿದ್ದಾರಂತೆ. DKC ಮಾತಿನಿಂದ ಹೈಕಮಾಂಡ್ಗೆ ಶೇಕ್ ಆಗಿದೆ. KPCC ಅಧ್ಯಕ್ಷ ಸ್ಥಾನ ಬಿಡ್ತೇನೆ, CM ಮಾಡಿ ಅಂದ್ರಂತೆ. DK ಅದನ್ನೇ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು. ನೀವು KPCC ಅಧ್ಯಕ್ಷ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ, CM ಮಾಡಬೇಕು ಅಂತ ಹೇಳ್ತಾರೆ. ರಾಜಣ್ಣ, ಸತೀಶ್, ಪರಮೇಶ್ವರ್ಗೆ ಖರ್ಗೆ ನೇರವಾದ ವಾರ್ನಿಂಗ್ ಕೊಟ್ಟರು. ಈಗ ಅವರನ್ನು ಅಧ್ಯಕ್ಷ ಸ್ಥಾನದ ತೆಗಿತೀನಿ, ಆದರೆ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಿದ್ರೆ ಏನು ಮಾಡ್ತೀನಿ, ಒಗ್ಗೂಡಿ ಕೆಲಸ ಮಾಡಿ ಮುಂದಿನದು ನಮಗೆ ಬಿಡಿ ಅಂತ ಖರ್ಗೆ ಅವರು ಹೇಳಿದ್ರಂತೆ. ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆದ ಸಿದ್ದರಾಮಯ್ಯ ಬಣ ನಾಯಕರು. ಹೀಗಾಗಿ ಸೈಲೆಂಟ್ ಆಗಿದ್ದ DK ಶಿವಕುಮಾರ್ ಇದೀಗ ಓಪನ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನೇ 10-15 ವರ್ಷ ರಾಜಕಾರಣದಲ್ಲಿ ಇರ್ತೇನೆ ಅಂತ ಬಾಂಬ್ ಹಾಕಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬಳಿಕ ಸೈಲೆಂಟ್ ಸಿದ್ದು ಟೀಮ್ ಇದೀಗ ಸೈಲೆಂಟ್ ಆಗಿದೆ. ಸದ್ಯ ಯಾವುದೇ ನಿರ್ಧಾರ ಕೈಗೊಳ್ಳದ ಸ್ಥಿತಿಯಲ್ಲಿ ಸಿಲುಕಿದೆ AICC. ಎಲ್ಲ ರಾಜ್ಯದ PCC ಅಧ್ಯಕ್ಷರ ಬದಲಾವಣೆ ಮಾಡಲು ತಯಾರಿ ಆಗ್ತಾ ಇದೆ. ಆದರೆ ಕರ್ನಾಟಕ PCC ಅಧ್ಯಕ್ಷರ ಬದಲಾವಣೆಗೆ ಒಂದು ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಒಂದು ವೇಳೆ ತಿಳ್ಕೊಳ್ಳಿ, KPCC ಅಧ್ಯಕ್ಷರ ಬದಲಾವಣೆ ಆದರೆ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗುತ್ತೆ ಅನ್ನೋದೇ ಇದರ ಸ್ಪಷ್ಟ ಸಂದೇಶ. ಬದಲಾಗಬೇಕು ಮತ್ತೊಂದು ಬದಲಾಗಬೇಕು ಎಲ್ಲವೂ ಕೂಡ. ಆದರೆ DK ಶಿವಕುಮಾರ್ಗೆ ಆರಂಭದಲ್ಲಿ ಇದ್ದದ್ದೇನಪ್ಪ ಅಂತಂದರೆ, ಈಗ ಮುಖ್ಯಮಂತ್ರಿ ಆದರೆ ಅಂದರೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆದರೆ ಮುಂದಿನ 5 ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಅಂತ ಅದನ್ನೇ ಗಮನದಲ್ಲಿಟ್ಟುಕೊಂಡು ಅವ್ರು ಹೇಳಿರುವಂಥದ್ದು. KPCC ಕಾಳಗ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ನಾನೇ ಇರ್ತೀನಿ, OPC ಮಾಡಿಸ್ಕೊಡ್ತೀನಿ ನಾನು ಅನ್ನೋಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ.
ಇನ್ನು ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ ಒಂದೇ ಹೊಡೆತ ಕೊಟ್ಟ ಡಿಕೆಶಿ ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಸಿದ್ದರಾಮಯ್ಯ ಬಣ. ಹೈಕಮಾಂಡ್ ವಾರ್ನಿಂಗ್ ಮಧ್ಯೆ ಡಿಕೆಶಿ ಮತ್ತಷ್ಟು ಬಲಾಢ್ಯರಾದರು. ದೆಹಲಿ ಚುನಾವಣೆ ವೇಳೆ ಹೈಕಮಾಂಡ್ಗೆ ಡಿಕೆಶಿ ಒಂದು ಸೂತ್ರವನ್ನು ಕೊಟ್ಟಿದ್ದಾರಂತೆ. ಡಿಕೆಶಿ ಮಾತಿನಿಂದ ಹೈಕಮಾಂಡ್ಗೆ ಶೇಕ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡ್ತೇನೆ, ಸಿಎಂ ಮಾಡಿ ಅಂದ್ರಂತೆ ಡಿಕೆ. ಅದನ್ನೇ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು. ನೀವು ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ, ಸಿಎಂ ಮಾಡಬೇಕು ಅಂತ ಹೇಳ್ತಾರೆ. ರಾಜಣ್ಣ, ಸತೀಶ್, ಪರಮೇಶ್ವರ್ಗೆ ಖರ್ಗೆ ನೇರವಾದ ವಾರ್ನಿಂಗ್ ಕೊಟ್ಟರು. ಈಗ ಅವರನ್ನು ಅಧ್ಯಕ್ಷ ಸ್ಥಾನದ ತೆಗಿತೀನಿ, ಆದರೆ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಿದ್ರೆ ಏನು ಮಾಡ್ತೀನಿ? ಒಗ್ಗೂಡಿ ಕೆಲಸ ಮಾಡಿ ಮುಂದಿನದು ನಮಗೆ ಬಿಡಿ ಅಂತ ಖರ್ಗೆ ಅವರು ಹೇಳಿದ್ರಂತೆ. ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆದ ಸಿದ್ದರಾಮಯ್ಯ ಬಣ ನಾಯಕರು. ಹೀಗಾಗಿ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಇದೀಗ ಓಪನ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನೇ 10-15 ವರ್ಷ ರಾಜಕಾರಣದಲ್ಲಿ ಇರ್ತೇನೆ ಅಂತ ಬಾಂಬ್ ಹಾಕಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬಳಿಕ ಸೈಲೆಂಟ್ ಸಿದ್ದು ಟೀಮ್ ಇದೀಗ ಸೈಲೆಂಟ್ ಆಗಿದೆ. ಸದ್ಯ ಯಾವುದೇ ನಿರ್ಧಾರ ಕೈಗೊಳ್ಳದ ಸ್ಥಿತಿಯಲ್ಲಿ ಸಿಲುಕಿದೆ ಎಐಸಿಸಿ. ಎಲ್ಲ ರಾಜ್ಯದ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲು ತಯಾರಿ ಆಗ್ತಾ ಇದೆ. ಆದರೆ ಕರ್ನಾಟಕ ಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಂದು ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಒಂದು ವೇಳೆ ತಿಳ್ಕೊಳ್ಳಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೆ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗುತ್ತೆ ಅನ್ನೋದೇ ಇದರ ಸ್ಪಷ್ಟ ಸಂದೇಶ. ಬದಲಾಗಬೇಕು, ಮತ್ತೊಂದು ಬದಲಾಗಬೇಕು, ಎಲ್ಲವೂ ಕೂಡ. ಆದರೆ ಡಿ ಕೆ ಶಿವಕುಮಾರ್ಗೆ ಆರಂಭದಲ್ಲಿ ಇದ್ದದ್ದೇನಪ್ಪ ಅಂತಂದರೆ, ಈಗ ಮುಖ್ಯಮಂತ್ರಿ ಆದರೆ ಅಂದರೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆದರೆ ಮುಂದಿನ 5 ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಅಂತ ಅದನ್ನೇ ಗಮನದಲ್ಲಿಟ್ಟುಕೊಂಡು ಅವರು ಹೇಳಿರುವಂಥದ್ದು. ಕೆಪಿಸಿಸಿ ಕಾಳಗ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ನಾನೇ ಇರ್ತೀನಿ, OPC ಮಾಡಿಸ್ಕೊಡ್ತೀನಿ ನಾನು ಅನ್ನೋಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ ಒಂದೇ ಹೊಡೆತ ಕೊಟ್ಟ ಡಿಕೆಶಿ ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಸಿದ್ದರಾಮಯ್ಯ ಬಣ. ಹೈಕಮಾಂಡ್ ವಾರ್ನಿಂಗ್ ಮಧ್ಯೆ ಡಿಕೆಶಿ ಮತ್ತಷ್ಟು ಬಲಾಢ್ಯರಾದರು. ದೆಹಲಿ ಚುನಾವಣೆ ವೇಳೆ ಹೈಕಮಾಂಡ್ಗೆ ಡಿಕೆಶಿ ಒಂದು ಸೂತ್ರವನ್ನು ಕೊಟ್ಟಿದ್ದಾರಂತೆ. ಡಿಕೆಶಿ ಮಾತಿನಿಂದ ಹೈಕಮಾಂಡ್ಗೆ ಶೇಕ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡ್ತೇನೆ, ಸಿಎಂ ಮಾಡಿ ಅಂದ್ರಂತೆ ಡಿಕೆ. ಅದನ್ನೇ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು. ನೀವು ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ, ಸಿಎಂ ಮಾಡಬೇಕು ಅಂತ ಹೇಳ್ತಾರೆ. ರಾಜಣ್ಣ, ಸತೀಶ್, ಪರಮೇಶ್ವರ್ಗೆ ಖರ್ಗೆ ನೇರವಾದ ವಾರ್ನಿಂಗ್ ಕೊಟ್ಟರು. ಈಗ ಅವರನ್ನು ಅಧ್ಯಕ್ಷ ಸ್ಥಾನದ ತೆಗಿತೀನಿ, ಆದರೆ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಿದ್ರೆ ಏನು ಮಾಡ್ತೀನಿ? ಒಗ್ಗೂಡಿ ಕೆಲಸ ಮಾಡಿ ಮುಂದಿನದು ನಮಗೆ ಬಿಡಿ ಅಂತ ಖರ್ಗೆ ಅವರು ಹೇಳಿದ್ರಂತೆ. ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆದ ಸಿದ್ದರಾಮಯ್ಯ ಬಣ ನಾಯಕರು. ಹೀಗಾಗಿ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಇದೀಗ ಓಪನ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನೇ 10-15 ವರ್ಷ ರಾಜಕಾರಣದಲ್ಲಿ ಇರ್ತೇನೆ ಅಂತ ಬಾಂಬ್ ಹಾಕಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬಳಿಕ ಸೈಲೆಂಟ್ ಸಿದ್ದು ಟೀಮ್ ಇದೀಗ ಸೈಲೆಂಟ್ ಆಗಿದೆ. ಸದ್ಯ ಯಾವುದೇ ನಿರ್ಧಾರ ಕೈಗೊಳ್ಳದ ಸ್ಥಿತಿಯಲ್ಲಿ ಸಿಲುಕಿದೆ ಎಐಸಿಸಿ. ಎಲ್ಲ ರಾಜ್ಯದ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲು ತಯಾರಿ ಆಗ್ತಾ ಇದೆ. ಆದರೆ ಕರ್ನಾಟಕ ಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಂದು ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಒಂದು ವೇಳೆ ತಿಳ್ಕೊಳ್ಳಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೆ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗುತ್ತೆ ಅನ್ನೋದೇ ಇದರ ಸ್ಪಷ್ಟ ಸಂದೇಶ. ಬದಲಾಗಬೇಕು, ಮತ್ತೊಂದು ಬದಲಾಗಬೇಕು, ಎಲ್ಲವೂ ಕೂಡ. ಆದರೆ ಡಿ ಕೆ ಶಿವಕುಮಾರ್ಗೆ ಆರಂಭದಲ್ಲಿ ಇದ್ದದ್ದೇನಪ್ಪ ಅಂತಂದರೆ, ಈಗ ಮುಖ್ಯಮಂತ್ರಿ ಆದರೆ ಅಂದರೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆದರೆ ಮುಂದಿನ 5 ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಅಂತ ಅದನ್ನೇ ಗಮನದಲ್ಲಿಟ್ಟುಕೊಂಡು ಅವರು ಹೇಳಿರುವಂಥದ್ದು. ಕೆಪಿಸಿಸಿ ಕಾಳಗ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ನಾನೇ ಇರ್ತೀನಿ, OPC ಮಾಡಿಸ್ಕೊಡ್ತೀನಿ ನಾನು ಅನ್ನೋಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ ಒಂದೇ ಹೊಡೆತ ಕೊಟ್ಟ ಡಿಕೆಶಿ ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಸಿದ್ದರಾಮಯ್ಯ ಬಣ. ಹೈಕಮಾಂಡ್ ವಾರ್ನಿಂಗ್ ಮಧ್ಯೆ ಡಿಕೆಶಿ ಮತ್ತಷ್ಟು ಬಲಾಢ್ಯರಾದರು. ದೆಹಲಿ ಚುನಾವಣೆ ವೇಳೆ ಹೈಕಮಾಂಡ್ಗೆ ಡಿಕೆಶಿ ಒಂದು ಸೂತ್ರವನ್ನು ಕೊಟ್ಟಿದ್ದಾರಂತೆ. ಡಿಕೆಶಿ ಮಾತಿನಿಂದ ಹೈಕಮಾಂಡ್ಗೆ ಶೇಕ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡ್ತೇನೆ, ಸಿಎಂ ಮಾಡಿ ಅಂದ್ರಂತೆ ಡಿಕೆ. ಅದನ್ನೇ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು. ನೀವು ಕೆಪಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡಕ್ಕೆ ರೆಡಿ ಇದ್ದಾರೆ, ಸಿಎಂ ಮಾಡಬೇಕು ಅಂತ ಹೇಳ್ತಾರೆ. ರಾಜಣ್ಣ, ಸತೀಶ್, ಪರಮೇಶ್ವರ್ಗೆ ಖರ್ಗೆ ನೇರವಾದ ವಾರ್ನಿಂಗ್ ಕೊಟ್ಟರು. ಈಗ ಅವರನ್ನು ಅಧ್ಯಕ್ಷ ಸ್ಥಾನದ ತೆಗಿತೀನಿ, ಆದರೆ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಿದ್ರೆ ಏನು ಮಾಡ್ತೀನಿ? ಒಗ್ಗೂಡಿ ಕೆಲಸ ಮಾಡಿ ಮುಂದಿನದು ನಮಗೆ ಬಿಡಿ ಅಂತ ಖರ್ಗೆ ಅವರು ಹೇಳಿದ್ರಂತೆ. ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್ ಆದ ಸಿದ್ದರಾಮಯ್ಯ ಬಣ ನಾಯಕರು. ಹೀಗಾಗಿ ಸೈಲೆಂಟ್ ಆಗಿದ್ದ ಡಿಕೆ ಶಿವಕುಮಾರ್ ಇದೀಗ ಓಪನ್ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನೇ 10-15 ವರ್ಷ ರಾಜಕಾರಣದಲ್ಲಿ ಇರ್ತೇನೆ ಅಂತ ಬಾಂಬ್ ಹಾಕಿದ್ದಾರೆ. ಹೈಕಮಾಂಡ್ ವಾರ್ನಿಂಗ್ ಬಳಿಕ ಸೈಲೆಂಟ್ ಸಿದ್ದು ಟೀಮ್ ಇದೀಗ ಸೈಲೆಂಟ್ ಆಗಿದೆ. ಸದ್ಯ ಯಾವುದೇ ನಿರ್ಧಾರ ಕೈಗೊಳ್ಳದ ಸ್ಥಿತಿಯಲ್ಲಿ ಸಿಲುಕಿದೆ ಎಐಸಿಸಿ. ಎಲ್ಲ ರಾಜ್ಯದ ಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಲು ತಯಾರಿ ಆಗ್ತಾ ಇದೆ. ಆದರೆ ಕರ್ನಾಟಕ ಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಂದು ಹಿಂದೇಟನ್ನು ಹಾಕ್ತಾ ಇದೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಒಂದು ವೇಳೆ ತಿಳ್ಕೊಳ್ಳಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೆ ಮುಖ್ಯಮಂತ್ರಿ ಕೂಡ ಬದಲಾವಣೆ ಆಗುತ್ತೆ ಅನ್ನೋದೇ ಇದರ ಸ್ಪಷ್ಟ ಸಂದೇಶ. ಬದಲಾಗಬೇಕು, ಮತ್ತೊಂದು ಬದಲಾಗಬೇಕು, ಎಲ್ಲವೂ ಕೂಡ. ಆದರೆ ಡಿ ಕೆ ಶಿವಕುಮಾರ್ಗೆ ಆರಂಭದಲ್ಲಿ ಇದ್ದದ್ದೇನಪ್ಪ ಅಂತಂದರೆ, ಈಗ ಮುಖ್ಯಮಂತ್ರಿ ಆದರೆ ಅಂದರೆ 2.5 ವರ್ಷದ ನಂತರ ಮುಖ್ಯಮಂತ್ರಿ ಆದರೆ ಮುಂದಿನ 5 ವರ್ಷಕ್ಕೂ ನಾನೇ ಮುಖ್ಯಮಂತ್ರಿ ಅಂತ ಅದನ್ನೇ ಗಮನದಲ್ಲಿಟ್ಟುಕೊಂಡು ಅವರು ಹೇಳಿರುವಂಥದ್ದು. ಕೆಪಿಸಿಸಿ ಕಾಳಗ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ನಾನೇ ಇರ್ತೀನಿ, OPC ಮಾಡಿಸ್ಕೊಡ್ತೀನಿ ನಾನು ಅನ್ನೋಂಥ ಒಂದು ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇನ್ನು ಕೆಪಿಸಿಸಿ ಕುರ್ಚಿ ಕಾಳಗಕ್ಕೆ ಒಂದೇ ಹೊಡೆತ ಕೊಟ್ಟ ಡಿಕೆಶಿ ಹೊಡೆತಕ್ಕೆ ಕಕ್ಕಾಬಿಕ್ಕಿಯಾಗಿದ್ದಾರೆ ಸಿದ್ದರಾಮಯ್ಯ ಬಣ. ಹೈಕಮಾಂಡ್ ವಾರ್ನಿಂಗ್ ಮಧ್ಯೆ ಡಿಕೆಶಿ ಮತ್ತಷ್ಟು ಬಲಾಢ್ಯರಾದರು. ದೆಹಲಿ ಚುನಾವಣೆ ವೇಳೆ ಹೈಕಮಾಂಡ್ಗೆ ಡಿಕೆಶಿ ಒಂದು ಸೂತ್ರವನ್ನು ಕೊಟ್ಟಿದ್ದಾರಂತೆ. ಡಿಕೆಶಿ ಮಾತಿನಿಂದ ಹೈಕಮಾಂಡ್ಗೆ ಶೇಕ್ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡ್ತೇನೆ, ಸಿಎಂ ಮಾಡಿ ಅಂದ್ರಂತೆ ಡಿಕೆ. ಅದನ್ನೇ
ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದು. ನೀವು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋಕೆ ರೆಡಿ ಇದ್ದಾರೆ, ಸಿ ಎಂ ಮಾಡಬೇಕು ಅಂತ ಹೇಳ್ತಾರೆ. ರಾಜಣ್ಣ, ಸತೀಶ್, ಪರಮೇಶ್ವರ್ಗೆ ಖರ್ಗೆ ನೇರವಾದ ವಾರ್ನಿಂಗ್ ಕೊಟ್ಟರು. ಈಗ ಅವರನ್ನು ಅಧ್ಯಕ್ಷ ಸ್ಥಾನದ ತೆಗಿತೀನಿ, ಆದರೆ ಅವರು ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಿದ್ರೆ ಏನು ಮಾಡ್ತೀನಿ, ಒಗ್ಗೂಡಿ ಕೆಲಸ ಮಾಡಿ ಮುಂದಿನದು ನಮಗೆ ಬಿಡಿ ಅಂತ ಖರ್ಗೆ ಅವರು ಹೇಳಿದ್ರಂತೆ. ಖರ್ಗೆ ವಾರ್ನಿಂಗ್ಗೆ ಸೈಲೆಂಟ್